ರಾಜಕೀಯದಲ್ಲೂ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ದಲ್ಲ ಮೈಸೂರಾಗಿ ಸಂಗಮೇಶ್ವರನಲ್ಲಿ ವನೈ ಆದರೆ ಒಳಹಡ್ಡ ಬಂದಿದೆ ಹಿಂದೆ ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ಟರೆ ಅವಕಾಶ ಇದೆ, ಇಲ್ಲದೇ ಹೋದರೂ ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು. ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಇಡೀ ದೇಶದೇ ನೋಡಿದ್ರೆ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಕೇಳಿದ್ದಲ್ಲ, ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಅಂತ ಹೇಳಿದ್ದ, ಹೇಳಿಕೆ ಬಂದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ. ಇದು ಜ್ಯೋತಿಷದ ಭವಿಷ್ಯದಲ್ಲಿ ಹೆಂಗೆ ಅಂದರೆ, ಒಂದು ಸಂಕ್ರಾಂತಿಯ ಫಲ, ಇನ್ನೊಂದು ಯುಗಾದಿಯ ಫಲ. ಸೂರ್ಯನನ್ನು ಮೊದಲು ಮಾಡೋದು ಒಂದು, ಚಂದ್ರನನ್ನು ಇಟ್ಕೊಳ್ಳೋದು ಒಂದು. ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋಗ್ತಾನೆ. ಇದು ವಿಶೇಷವಾಗಿ ರಾಜರಿಗೆ, ಮಹಾರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ದುಡಿಮೆದಾರರಿಗೆ ಬರುತ್ತೆ ಇದು. ಹೀಗಾಗಿ 14 ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು. ಯುಗಾದಿ ಕಳೆದ ಮೇಲೆ ಮಳೆ, ಬೆಳೆಗಳು, ರೈತರದು, ಜಗಜೀವನ, ಭೂಮಿದು ಹೇಳ್ಬೋದು. ಈಗ ಅತಂತ್ರ ಇದೆ ಈಗ ಅಲ್ವೇ. ಈ ಅತಂತ್ರದಲ್ಲಿ ಹೇಳೋದು ಕಷ್ಟ. ಮುಂದೆ 26 ಸ್ವಲ್ಪ ಕಷ್ಟ ಇದೆ, ಹೇಳ್ತೀನಿ ಯುಗಾದಿ ಮುಂದೆ. ಸಾಕಷ್ಟು ಜನರಿಗೂ ಕೂಡ ಒಂದು ಹೊಸ ನಿರೀಕ್ಷೆಗಳು. ಈ ವರ್ಷ ಬಹಳಷ್ಟು ಕಹಿ ಘಟನೆಗಳು ಬಹಳಷ್ಟು ಜನರಲ್ಲಿ ಆಗಿ ಹೋಗಿದ್ದಾವೆ. ಇದಕ್ಕಿಂತ ಕಷ್ಟ ಆಗುತ್ತೆ ಮುಂದೆ 26. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 8-10% ಜಗತ್ತೇ ಮುಳುಗಿ ಹೋಗೋ ಲಕ್ಷಣ ಇದೆ. ಯುಗಾದಿಲಿ ಹೇಳ್ತೀನಿ ಅದೆಲ್ಲ. ರಾಜಕೀಯದಲ್ಲೂ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ದಲ್ಲ ಮೈಸೂರಾಗಿ ಸಂಗಮೇಶ್ವರನಲ್ಲಿ ವನೈ ಆದರೆ ಒಳಹಡ್ಡ ಬಂದಿದೆ ಹಿಂದೆ ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ಟರೆ ಅವಕಾಶ ಇದೆ, ಇಲ್ಲದೇ ಹೋದರೂ ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು. ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಇಡೀ ದೇಶದೇ ನೋಡಿದ್ರೆ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಕೇಳಿದ್ದಲ್ಲ, ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಅಂತ ಹೇಳಿದ್ದ, ಹೇಳಿಕೆ ಬಂದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ.